ಗೋವಾ ಅಂತ ಅಂದ್ಕೊಂಡಿದ್ದಂಗೆ ನಮಗೆ ಪಿಕ್ಚರ್ ಬರೋಂಥದ್ದು ಒಳ್ಳೆ ಸನ್ಸೆಟ್ ಆಗಿರ್ಬೋದು, ಒಳ್ಳೆ ಬೀಚಸ್ ಆಗಿರ್ಬೋದು, ಆಮೇಲೆ ಪ್ಯಾರಾಗ್ಲೈಡಿಂಗು, ಪ್ಯಾರಾಸೈಲಿಂಗು, ಕೆಫೆಸು, ಕ್ಯಾಸಿನೋಸು ಈ ಥರದ್ದು ಬರುತ್ತೆ. ಬಟ್ ನಿಮ್ಗೆ ಗೊತ್ತಿರಲಿ, ಗೋವಾದಲ್ಲಿ ಒಂದು ಹಿಡನ್ ಜೆಮ್ ಸಹ ಇದೆ, ಬ್ಯೂಟಿಫುಲ್ ಆಗಿರೋ ಕಾಡಿದೆ, ಬ್ಯೂಟಿಫುಲ್ ಆಗಿರೋಂಥ ವಾಟರ್ಫಾಲ್ಸ್ ಎಲ್ಲ ಇದೆ. ಇವತ್ತು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಪ್ಯೂರ್ ಹಿಡನ್ ಜೆಮ್ಮು, ಅದೇ ಈ ದೂದ್ಸಾಗರ್. ನಾವೇನಾದ್ರು ಇಂಟರ್ನೆಟ್ಟಲ್ಲಿ ಟಾಪ್ 5 ವಾಟರ್ಫಾಲ್ಸ್ ಇನ್ ಸೌತ್ ಇಂಡಿಯಾ ಅಂತ ನೀವು ಏನಾದ್ರು ಸರ್ಚ್ ಮಾಡಿದ್ರೆ ಅದು ಒಂದು ಲಿಸ್ಟ್ ಬರುತ್ತೆ, ಅದೇ ಈ ಬ್ಯೂಟಿಫುಲ್ ಆಗಿರೋಂಥ ದೂದ್ಸಾಗರು. ಇವತ್ತು ನಾವು ಈ ದೂದ್ಸಾಗರ್ ಜರ್ನಿನ ಬೆಂಗಳೂರಿಂದ ಯಾತ್ರೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನಾವು ತಿಳಿಸೋಂಥ ಪ್ರಯತ್ನ ಮಾಡ್ತೀವಿ. ನಾವು ಪ್ಲ್ಯಾನ್ ಮಾಡಿರೋಂಥದ್ದು 3 nights 2 days ಈ ಪ್ಯಾಕೇಜು. ಸೊ ಹೇಗೆ ಬುಕ್ ಮಾಡ್ಕೋಬೇಕು, ಆಮೇಲೆ ಹೇಗೆ ಹೋಗಬೇಕು, ಮತ್ತು ಚೆಕ್ ಪೋಸ್ಟ್ ಯಾವ ಥರ ಇರುತ್ತೆ, ಈ ಥರದ್ದೆಲ್ಲ ಲೀಗಲಿ ಹೇಗೆ ಹೋಗ್ಬೋದು ಅಂತ ಕಂಪ್ಲೀಟಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ನಮ್ಮ ಕರ್ನಾಟಕದವರು ಒಂದು 21 ಟ್ರೆಕ್ಕರ್ಸು ಇಲ್ಲೀಗಲ್ಲಾಗಿ ಏನು ದೂದ್ಸಾಗರ್ಗೆ ಅಂತ ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲ್ಗಡೆ ಹೋಗಿ ಏನು ಗೋವಾ ಪೊಲೀಸ್ ಅವ್ರಿಗೆ ಸಿಗಾಕೊಂಡು ಅವ್ರು ಆಲ್ರೆಡಿ ಬಿಹೈಂಡ್ ದ ಬಾರ್ಸ್ ಇದ್ದಾರೆ. ಆಮೇಲೆ ಬೇಲ್ ಮೇಲೆ ರಿಲೀಸ್ ಆಯಿತು ಅಂತ ರಿಪೋರ್ಟ್ ಎಲ್ಲ ನೋಡ್ತಾ ಇದೆ. ತುಂಬ ಜನ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಲೀಗಲಿ ಹೇಗೆ ಹೋಗಬೇಕು, ಗೋವಾ ಫಾರೆಸ್ಟ್ ಪರ್ಮಿಷನ್ ಹಿಂಗೆ ತೊಗೋಬೇಕು, ಚೆಕ್ ಪೋಸ್ಟ್ ಪರ್ಮಿಷನ್ ಯಾವ ಥರ ತೊಗೊಂಡೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ದೂದ್ಸಾಗರು ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬರುತ್ತೆ. ಆಲ್ಮೋಸ್ಟ್ 250 ಸ್ಕ್ವೇರ್ ಕಿಲೋಮೀಟರ್ಸ್ ದೊಡ್ಡ ಕಾಡಿದು. ಈ ದೂದ್ಸಾಗರ್ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಒಂದು ಸೈಡ್ 11 ಕಿಲೋಮೀಟರ್ಸ್ ಆಗುತ್ತೆ. ನಾವು ಇದನ್ನ ಪ್ಯೂರ್ ಕಾಡು ಒಳಗಡೆ ಹೋಗ್ತೀವಿ. ಒಂದು ಅಟ್ಲೀಸ್ಟ್ 1 ಕಿಲೋಮೀಟ್ರು ಟ್ರ್ಯಾಕ್ ಆದಮೇಲೆ ಅಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ನಮಗೆ ವಾಟರ್ ಸ್ಟ್ರೀಮ್ ಸಿಗುತ್ತೆ, ಮತ್ತು ಕೆಲವು ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಸುಮಾರು 10 ರಿಂದ 12 ನಮಗೆ ವಾಟರ್ ಸ್ಟ್ರೀಮ್ ಕ್ರಾಸಿಂಗ್ ಈ ಥರದ್ದೆಲ್ಲ ಸಿಗುತ್ತೆ ಹೋಗ್ಬೇಕಾರೆ. ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಒಳ್ಳೆ ಬ್ಯೂಟಿಫುಲ್ ಬರ್ಡ್ಸು ಮತ್ತು ಏನು ಬಟರ್ಫ್ಲೈಸ್ ಎಲ್ಲ ಇಲ್ಲಿ ನೋಡ್ಬೋದು. ಆಮೇಲೆ ಅಷ್ಟೇ ಅಲ್ಲ, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಎಲ್ಲ ನಮ್ಗೆ ಹೋಗ್ತಾ ಸಿಗುತ್ತೆ. ಸೊ ಬನ್ನಿ ಪ್ಯೂರ್ ಈ ಜರ್ನಿನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಬೆಂಗಳೂರಿಂದ ದೂದ್ಸಾಗರ್ಗೆ ಯಾವ ಥರ ಹೋಗಬೇಕು, ಮತ್ತು ಯಾವ ಥರ ಸ್ಟೇಸ್ ಮಾಡಬೇಕು, ಗೌರ್ಮೆಂಟ್ ಅಪ್ರೂವಲ್ ಹೇಗೆ ತೊಗೋಬೇಕು, ಫಾರೆಸ್ಟ್ ಚೆಕ್ ಪೋಸ್ಟು, ಗೈಡ್ ಚಾರ್ಜಸ್ಸು, ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಅಷ್ಟೇ ಅಲ್ಲ, ನಾವು ಇಲ್ಲಿಂದ ದಾಂಡೇಲಿ ಸಹ ಹೋಗಿ ದಾಂಡೇಲಿಯಲ್ಲಿ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಕವರ್ ಮಾಡೋಂಥ ಒಂದು ಪ್ಲ್ಯಾನ್ ಎಲ್ಲ ಇದೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ. ನಮ್ಮ ಈ ಜರ್ನಿ ಶುರುವಾಗಿದ್ದು ಬೆಂಗಳೂರಿಂದ. ಹಲವಾರು ಪಿಕಪ್ ಪಾಯಿಂಟ್ಸ್ ಇರುತ್ತೆ ತುಮಕೂರು ರೋಡಲ್ಲಿ. ಪಿಕಪ್ ಪಾಯಿಂಟ್ಸ್ ಎಲ್ಲ ಆದಮೇಲೆ ನಾವು ಗೋವಾನ ಬೆಳಗ್ಗೆ 6:37ಗೆ ರೀಚ್ ಆದ್ವಿ. ಓವರ್ ಆಲ್ ಜರ್ನಿ 11 hours ಡ್ರೈವ್ ಆಗುತ್ತೆ ಒಂದು ಸೈಡು. ಮಾರ್ನಿಂಗ್ ರೀಚ್ ಆದಾಗ ಬ್ಯೂಟಿಫುಲ್ ಕಾಣಿಸ್ತಿತ್ತು ಆ ಗೋವಾಲಿರೋಂಥ ವೆಸ್ಟರ್ನ್ ಘಾಟ್ಸು. ಸೊ ಆ ವ್ಯೂ ನೋಡಿ ಹೇಗಿದೆ ಅಂತ. ಗೋವಾ ರೀಚ್ ಆದಾಗ ಫಾಗು ಮಿಸ್ಟು ತುಂಬಾನೇ ಚೆನ್ನಾಗಿತ್ತು. ಪರ್ಫೆಕ್ಟ್ ಮಾನ್ಸೂನ್ ವೆದರ್ ತರನೇ ಇತ್ತು. ಅಲ್ಲಿಂದ ನಾವು ರೀಚ್ ಆಗಿದ್ದು ಕೋಲೆಮಲ್ಲಿ ಇರುವಂತಹ ಒಂದು ಸಣ್ಣ ಹೋಮ್ ಸ್ಟೇನಲ್ಲಿ. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಅವಕಾಶ ಇತ್ತು. ಹಾಗೇನೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮತ್ತೆ ಟೀ ಎಲ್ಲ ಸರ್ವ್ ಮಾಡಿದ್ರು. ಹಾಗೆ ಲಂಚ್ಗೂ ಸಹ ಪ್ಯಾಕ್ ಎಲ್ಲ ಮಾಡಿಕೊಟ್ರು. ಇಲ್ಲಿ ಬಂದಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಇದೆ ಇಲ್ಲಿ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಟೀ ಎಲ್ಲ ರೆಡಿ ಮಾಡಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ನಾವಿರೋದು ಇದು ಕೋಲೆಮಲ್ಲಿ ಇರೋಂಥ ಒಂದು ಸ್ಟೇ ಇದು. ಸೊ ಬನ್ನಿ ನಮ್ಮ ಟ್ರೆಕ್ ಶುರು ಮಾಡೋಣ. ಈ ಸ್ಟೇ ಇಂದ 10 minutes ಡ್ರೈವ್ ಹೋದ್ರೆ ಕೋಲೆಮ್ ಫಾರೆಸ್ಟ್ ಶುರು ಆಗುತ್ತೆ. ಆಕ್ಚುಯಲ್ ಟ್ರೆಕ್ ಇಲ್ಲಿಂದಲೇ ಶುರು ಆಗೋದು. ನಮ್ಮ ಟ್ರೆಕ್ ಲೀಡ್ ಇಂದ ಗೈಡೆನ್ಸ್ ಎಲ್ಲ ಆದ್ಮೇಲೆ ನಮ್ಮ ಟ್ರೆಕ್ ನ ಇವಾಗ ಶುರು ಮಾಡ್ತಾ ಇದ್ವಿ. Everybody have a safe trekking. Make sure you are not going to cross our limits. ನಮ್ಮ ಮಾನ್ಸೂನ್ ಟ್ರೆಕ್ ಈಗ ಶುರು ಆಗ್ತಾ ಇದೆ. ಹೊರಟಿದ್ದೀವಿ. ಆಲ್ರೆಡಿ ಮಳೆ ಬರ್ತಾ ಇದೆ. ಸಡನ್ನಾಗಿ ಬಿಸಿಲು ಬಂತು ನೋಡಿ. ಸೊ ಇದೊಂದು ಪರ್ಫೆಕ್ಟ್ ವೆದರ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಕ್ಲೈಮೇಟು. ನೋಡೋಣ ಮುಂದೆ. ತುಂಬ ಹೆವಿ ರೈನ್ಫಾಲ್ ಅಂತ ಇತ್ತು ವೆದರ್ ಫೋರ್ಕಾಸ್ಟಲ್ಲಿ. ಸೊ ನೋಡಬೇಕು ಮುಂದೆ ಹೇಗಿರುತ್ತೆ ಅಂತ. ಸೊ ಥ್ರಿಲ್ಡಾಗಿ ಕಾಯ್ತಾ ಇದ್ದೀನಿ ದೂದ್ಸಾಗರ್ ವಾಟರ್ಫಾಲ್ಸ್ ನೋಡೋಕ್ಕೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಟ್ರೆಕ್ ಶುರುವಾಗೋದು ರೈಲ್ವೆ ಟ್ರ್ಯಾಕಿಂದ. ಸೊ ಮುಂಚೆ ಫುಲ್ ರೈಲ್ವೆ ಟ್ರ್ಯಾಕ್ ಇತ್ತು. ಈಗ ಕಂಪ್ಲೀಟ್ಲಿ ಫಾರ್ಬಿಡನ್. ಪೊಲೀಸವರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತಾರೆ. ನಾವು ಫಸ್ಟು 2 kilometers, ಐ ಥಿಂಕ್ 1 kilometer ಮಾತ್ರ ಇದ್ರ ಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತೀವಿ. ಆಮೇಲೆ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆಯಿಂದ ಹೋಗ್ತೀವಿ ಕಾಡಲ್ಲಿ. ಸೊ ಇದು ಟೋಟಲಿ 11 kilometers ಟ್ರೆಕ್ ಒಂದು ಸೈಡ್. ಸೊ ಟು ಆ್ಯಂಡ್ ಫ್ರೋ ಬಂದು 22 kilometers ಟ್ರೆಕ್. ನಾನು ಇದೆಲ್ಲ ನೋಡ್ಬೇಕಾದ್ರೆ ಇದು ಒಂದು ಮಾಡ್ರೇಟ್ ಟೈಪ್ ಆಫ್ ಟ್ರೆಕ್ ಅಂತ ಅನ್ನಿಸ್ತು. ತುಂಬ ಸ್ಟೀಪ್ ಇರಲ್ಲ.
ನಾವೀಗ ಕೋಲಮ್ ಅಂತ ಜಾಗದಲ್ಲಿದ್ದೀವಿ. ಟೈಮ್ ಈಗ 9:30 ಆಗಿದೆ. ಸೊ ನಿನ್ನೆ ರಾತ್ರಿ 8:30 ಹೊಟ್ಟು ಇಲ್ಲಿಗೆ ರೀಚ್ ಆಗಿದ್ದೀವಿ. ಬರ್ತಿದ್ದಂಗೆ ಒಳ್ಳೆ ವೈಬ್ ಸಿಕ್ಕಿದೆ. ಸೊ ಕೋಲಮಿಂದ ಈ ಏನು ದೂದ್ ಸಾಗರ್ ಟ್ರೆಕ್ಕು ಶುರುವಾಗುತ್ತೆ. ನಾವು ಈ ಟ್ರೆಕ್ ಮಾಡಬೇಕು ಅಂತ 8 ಮೆಂಬರ್ಸು ನಾವು ಪ್ಲ್ಯಾನ್ ಮಾಡ್ಕೊಂಡು ಹುಡುಕ್ತಿದ್ದಾಗ ನಮಗೆ ಕಂಡು ಬಂದಿದ್ದು ಅಂತಂದರೆ ಟ್ರಿಪ್ಸೆಲ್ ಅಂತ ಒಂದು ಎಕೋ ಟ್ರಾವೆಲ್ ಕಂಪ್ನಿ. ಸೊ ಆಲ್ಮೋಸ್ಟ್ 8 ಮೆಂಬರ್ಸು ನಾವೆಲ್ಲ ಕ್ಲಾಸ್ಮೇಟ್ಸು, ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮೇಟ್ಸ್ ಎಲ್ಲ ನಾವು ಸೊ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ತೊಗೊಂಡಿದ್ದೀವಿ, B2B ಪ್ಯಾಕೇಜ್ ಅಂತ, ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಅಂತ. ಸೊ ಇದರೊಳಗಡೆ ಏನು ಟ್ರಾವೆಲ್ ಎಕ್ಸ್ಪೆನ್ಸಸ್ಸು, ಡ್ರೈವರ್ ಬಾಟ, ಟೋಲ್ಸಿಂದ ಹಿಡಿದು ಮತ್ತು ಇಲ್ಲಿ ಜೀಪ್ ಚಾರ್ಜಸ್ಸು, ಆಮೇಲೆ ಇಲ್ಲಿ ಏನು ಫಾರೆಸ್ಟ್ ಚೆಕ್ ಪೋಸ್ಟು, ಈ ಥರ ಚಾರ್ಜಸ್ ಎಲ್ಲದನ್ನು ಸಹ ಅದು B2Bನೆಲ್ಲ ಮಾಡ್ಕೊಂಡಿದ್ದಾರೆ. ವಿತ್ ಸ್ಟೇ ಪ್ಯಾಕೇಜ್ ಎಲ್ಲ ಇರುತ್ತೆ. ಚಿಕ್ಕಮಂಗ್ಳೂರಲ್ಲಿ ವೆಸ್ಟರ್ನ್ ಘಾಟ್ಸ್ ಟ್ರೆಕ್ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಲೈಕ್ ಕುದುರೆಮುಖ ಟ್ರೆಕ್ ಆಗಿರ್ಬೋದು, ನೇತ್ರಾವತಿ ಬಿಗ್ ಟ್ರೆಕ್ಕು. ಸೊ ನಿಮ್ಗೆ ಏನಾರು ಬೇಕು ಅಂದರೆ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಾಡ್ಬೋದು. ಆಮೇಲೆ ನಮಗೆ ತುಂಬ ಕಾಂಪಿಟೇಟಿವ್ ಪ್ರೈಸ್ ಕೊಟ್ಟಿದ್ದಾರೆ ಅನಿಸ್ತು ಕಂಪೇರ್ ಟು ಬೇರೆ ಆಪ್ರೇಟರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ನೋಡಿ, ನಿಮಗೇನೋ ಬೇಕು ಅಂತಂದರೆ, ಏನೋ ಪ್ಲ್ಯಾನ್ ಮಾಡ್ತಂದರೆ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಂದು ಕಸ್ಟಮೈಸ್ಡ್ ಪ್ಯಾಕೇಜು ನಿಮಗೆ ಮಾಡಿಕೊಡ್ತಾರೆ. ಬರಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಬನ್ನಿ, ಗೈಡ್ ಜೊತೆ ಬರಬೇಕು. ನಮ್ಮ ಗೈಡ್ ಇವರೇ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಟ್ರೈನ್ಸ್ ಎಲ್ಲ ಬರ್ತಾ ಇರುತ್ತೆ, ಗೊತ್ತಾಗಲ್ಲ. ಸೊ ನೋಡಿ, ಇವಾಗ ಟ್ರೈನ್ ಬರ್ತಾ ಇರೋದು ಇದೇ ಟ್ರೈನೇ ದೂದ್ ಸಾಗರ್ ವಾಟರ್ಫಾಲ್ಸ್ ಮುಂದ್ಗಡೆ ಹೋಗುತ್ತೆ. ಒಳ್ಳೆ ಅಮೇಝಿಂಗ್ ಆಗಿದೆ ಜಾಗ, ಲೊಕೇಶನ್ ಮಾತ್ರ. ಈಗೇನು ಟ್ರೈನ್ ಬರ್ತಾ ಇದೆಯಲ್ಲ, ಇದು ಗೂಡ್ಸ್ ಟ್ರೈನ್ ಅಂತೆ, ಸ್ವಲ್ಪ ಸ್ಲೋ ಆಗೇ ಹೋಗುತ್ತೆ ಅಂತಂದರು. ಆ್ಯಂಡ್ ಪ್ಯಾಸೆಂಜರ್ ಟ್ರೈನ್ ವಿಲ್ ಆಲ್ಸೋ ಗೋ ದಿಸ್ ವೇ, ರೈಟ್? ಪ್ಯಾಸೆಂಜರ್ ವಿಲ್ ಬಿ ಲಿಟಲ್ ಫಾಸ್ಟರ್, ಗೂಡ್ಸ್ ಟ್ರೈನ್ ವಿಲ್ ಬಿ ಸ್ಲೋವರ್. ಸೊ ಪ್ಯಾಸೆಂಜರ್ ಟ್ರೈನು ತುಂಬ ಸ್ಲೋಗಿ ಹೋಗುತ್ತೆ, ಫಾಸ್ಟ್ ಆಗುತ್ತೆ. ಇದು ಬರ್ತಿರೋದು ಗೂಡ್ಸ್ ಟ್ರೈನು, ಇದು ಸ್ವಲ್ಪ ಸ್ಲೋಗಿ ಹೋಗುತ್ತೆ ಅಂತ ಹೇಳಿದ್ರು. ಐ ಥಿಂಕ್ ಒಂದು 5 to 8 ಮಿನಿಟ್ಸ್ ನಾವು ವಾಚ್ ಮಾಡಬೇಕಾಗತ್ತೆ, ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ. ರೈಲ್ವೆ ಟ್ರ್ಯಾಕ್ ಮೇಲೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಆದಮೇಲೆ ಇವಾಗ ಕಾಡು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೇ ಚೆಕ್ ಪೋಸ್ಟ್ ಇದೆಯಂತೆ. ಸೊ ಚೆಕ್ ಪೋಸ್ಟ್ ಒಳಗಡೆ ನಾವು ರಿಜಿಸ್ಟರ್ ಮಾಡಿರೋದೆಲ್ಲ ತೋರಿಸಿ, ಆಮೇಲೆ ಇದೇ ಥರ ಒಂದು ಬ್ಯಾಂಡ್ ಕೊಡ್ತಾರೆ. ಸೊ ಈ ಥರ ಬ್ಯಾಂಡನ್ನು ನಾವು ತೋರಿಸ್ಕೊಂಡು ಹೋಗಬೇಕು. ಸೊ ರಿಜಿಸ್ಟ್ರೇಷನ್ ಚಾರ್ಜ್ ಎಲ್ಲ ನಮ್ಮದೆಲ್ಲ ಪೇಮೆಂಟ್ ಮಾಡಿದ್ದಾರೆ. ಸೊ ಇವಾಗ ತೋರಿಸಿ ಅವ್ರಿಗೆ ಇದೇ ಚೆಕ್ ಪೋಸ್ಟ್ ಜಾಗ ನೋಡಿ. ಇದು ನೋಡಿ, ನಮ್ಗೆ ಕಾಣಿಸ್ತಿರೋದೇ ಚೆಕ್ ಪೋಸ್ಟ್ ಇದು. ಸೊ ಈ ಚೆಕ್ ಪೋಸ್ಟೇ ಮೇಯ್ನು. ಸೊ ಆಲ್ಮೋಸ್ಟ್ ಲೈಕ್ 750-800 ಮೀಟರ್ಸ್, ಕ್ಲೋಸ್ ಟು 1 ಕಿಲೋಮೀಟರ್ ಆದಮೇಲೆ ಚೆಕ್ ಪೋಸ್ಟ್ ಬರುತ್ತೆ. ಇಲ್ಲಿಂದ ಆ್ಯಕ್ಚುಲಿ ಟ್ರೆಕ್ಕು ಕಾಡು ಒಳಗಡೆ ಶುರು ಆಗುತ್ತೆ. ಟ್ರೆಕ್ ಶುರುವಾಗೋದು ಈ ಚೆಕ್ ಪೋಸ್ಟ್ ಆದಮೇಲೆ ಫಾರೆಸ್ಟ್ ಒಳಗಡೆಯಿಂದ. ಇಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಐಟಮ್ಸ್ನ ಎಂಟರ್ಟೈನ್ ಮಾಡಲ್ಲ. ನಾವು ವಾಟರ್ ಬಾಟಲ್ಸ್ ಏನಾರು ತೊಗೋಬೇಕಂದ್ರೆ ಸ್ಟೈನ್ಲೆಸ್ ಸ್ಟೀಲು ಈ ಥರದ್ದೆಲ್ಲ ತೊಗೊಂಬರ್ಬೇಕು. ಇನ್ ಕೇಸ್ ಏನಾರು ಪ್ಲಾಸ್ಟಿಕ್ ಐಟಮ್ಸ್ ಏನಾರು ತೊಗೊಂಬಂದರೆ ಎವ್ರಿ ಪ್ಲಾಸ್ಟಿಕ್ ಐಟಮ್ಗೆ 100 ರೂಪೀಸ್ನ ನಾವು ಇಡಬೇಕಾಗುತ್ತೆ ಡೆಪಾಸಿಟ್ ಅಂತ. ಆಮೇಲೆ ಹೋಗ್ತಾ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ನಾಟ್ ಟು ಬ್ರಿಂಗ್ ಎನಿ ಸಾರ್ಟ್ ಆಫ್ ಪ್ಲಾಸ್ಟಿಕ್. ಕಾಡು ಒಳಗಡೆ ನಮ್ಮ ಜರ್ನಿ ಶುರುವಾಗಿದೆ. ಪಕ್ಕದಲ್ಲೇ ಸ್ಟ್ರೀಮ್ ಹರಿತಾ ಇದೆ, ತುಂಬ ಕ್ಲೋಸ್ ಆಗಿದೆ, ನೋಡ್ತಾ ಇರ್ಬೋದು ಎಲ್ಲ. ಆಮೇಲೆ ಮಳೆ ಬರುತ್ತೆ ನಿಲ್ಲುತ್ತೆ, ಬರುತ್ತೆ ನಿಲ್ಲುತ್ತೆ, ಆ ಥರ ಇದಕ್ಕಿದ್ದಂಗೆ ಬಿಸಿಲು ಬರುತ್ತೆ. ಒಳ್ಳೆ ಕ್ರೇಜಿ ಎನ್ವೈರನ್ಮೆಂಟ್ ಅನ್ಬೋದು. ನೀವೇನಾದ್ರು ಮಾನ್ಸೂನ್ ಟ್ರೆಕ್ ಮಾಡಬೇಕು ಅಂತ ಅಂದರೆ ಸೊ ಐ ಥಿಂಕ್ ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಒಂದು ಸಣ್ಣ ಸ್ಟ್ರೀಮ್ ಕ್ರಾಸಿಂಗ್ ಇದೆ, ಬನ್ನಿ ನೋಡೋಣ. ಒಂದು ಸ್ಟ್ರೀಮ್ ಕ್ರಾಸಿಂಗ್ ಇತ್ತು. ಸದ್ಯಕ್ಕೆ ಶೂ ಏನು ಒದ್ದೆ ಆಗಲಿಲ್ಲ, ಸೊ ಡ್ರೈ ಆಗಿದೆ. ಲೀಚಸ್ ಎಲ್ಲ ಇದೆ ಅಂತ ಕೇಳ್ಪಟ್ಟಿದೆ, ಬಟ್ ಅಷ್ಟೊಂದು ಏನೋ ನಾವು ಚಿಕ್ಕಮಂಗ್ಳೂರಲ್ಲಿ ನೋಡ್ತೀವಲ್ಲ ಅಷ್ಟು ಲೀಚಸ್ ಇಲ್ಲ ಅಂತ ಕೇಳ್ಪಟ್ಟಿದೆ. ನೋಡೋಣ. ಮತ್ತು ಇನ್ನೊಂದು ಕಾಷನ್ ಏನು ಅಂದರೆ ಇನ್ನೇನು ಮಾನ್ಸೂನ್ ಟ್ರೆಕ್ ಅಂದರೆ ನಾನು ನೋಡಿರಂಗೆ ಸೊ ಎಲ್ಲ ಡ್ರೈ ಎಲ್ಲ ಏನು ಬಿದ್ದಿರುತ್ತೆ ಅದು ಒಂದು ಮಳೆಗೆ ತುಂಬ ಸ್ಲಿಪ್ಪರಿ ಇರುತ್ತೆ. ಸೊ ಕಾಲೇನಾರು ಇಟ್ಟರೆ ಗ್ಯಾರಂಟಿ ಸ್ಲೈಡ್ ಆಗೋದೊಂದು ಗ್ಯಾರಂಟಿ, ತುಂಬ ಸ್ಲಿಪ್ಪರಿ ಇದೆ. ಸೊ ಅದನ್ನು ನೋಡಿಕೊಂಡು ಟ್ರೆಕ್ನ ನೀವು ಶುರು ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಹರಿತಾ ಇದೆ. ಇದು ಏನಿದೆ ದೂದ್ ಸಾಗರ್ ಫಾಲ್ಸಿಂದ ಬರ್ತಿರೋ ನೀರಂತೆ. ಆಲ್ಮೋಸ್ಟ್ ನಮಗೊಂದು 500-800 ಮೀಟರ್ಸ್ ಶುರುವಾಗಿ ಆಯಿತು. ಸೊ ಸಿಗ್ತಾನೇ ಇದೆ ಈ ಥರ. ಬನ್ನಿ ನೋಡೋಣ ಇನ್ನೇನೇನು ಕಾಣಿಸುತ್ತೆ ಇವತ್ತು. ನಮಸ್ಕಾರ ಮಾಮ, ನೀನೇ ದಾರಿ ದೀಪ. ಒಂದು ಸಣ್ಣ ಸ್ಟಿಪ್ ಸೆಕ್ಷನ್ ಥರ ಶುರುವಾಯಿತು. ಹಿಂದ್ಗಡೆ ಕೇಳಿಸ್ತಾ ಇರ್ಬೋದು ಸಿಸೆಡ ಮತ್ತು ಬೀಟಲ್ ಸೌಂಡ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಟ್ರೆಕ್ ಶುರುವಾಗಿ ಒಂದು 5 ಕಿಲೋಮೀಟರ್ಸ್ ಬಂದಿದ್ದೀವಿ. ಒಂದು 2 ಕಿಲೋಮೀಟರ್ಸ್ ಕಾಡಲ್ಲಿ ನಡೆದಿದ್ದೀವಿ ಅನ್ಕೊತೀನಿ. ಒಂದು 2 to 3 ಕಿಲೋಮೀಟರ್ಸ್ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದೀವಿ. ಮತ್ತೆ ಕಾಡು ಹೋಗುತ್ತೆ, ಕಾಡು ಒಳಗಡೆ ದಾರಿ. ಅಲ್ಲಿಂದ ಹೇಗೇನು ಒಂದು 5 ಕಿಲೋಮೀಟರ್ಸ್ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಮಳೆಯಲ್ಲಿ ಬರೋದು ಥ್ರಿಲ್ಲೇ ಬೇರೆ. ಮಾನ್ಸೂನ್ ಟ್ರೆಕ್ ಲವರ್ಸ್ ಇದು ಪರ್ಫೆಕ್ಟ್ ಟೈಮ್ ಅನಿಸುತ್ತೆ. ಎಲ್ಲಿಗಾರು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ವರ್ಷದ್ದು ಇದು ನನ್ನ ಫಸ್ಟ್ ಟ್ರೆಕ್ಕು, ಮಾನ್ಸೂನ್ ಟ್ರೆಕ್ಕು.
ಪ್ರೀವಿಯಸ್ಲಿ ನಾನು ತುಂಬ ಟ್ರೆಕ್ಸ್ ಮಾಡಿದ್ದೀನಿ. ಮಂಚಮೊಟ್ಟೆ ಮಕ್ಕದಮೊಟ್ಟೆ ಟ್ರೆಕ್ಕನ್ನು ಮಾಡಿದ್ದೀನಿ, ಅದು ಕೂರ್ಗಲ್ಲಿ ಬರುತ್ತೆ. ಚೋಮಕುಂದ ಟ್ರೆಕ್ಕನ್ನು ಮಾಡಿದ್ದೀನಿ, ಅದು ಕೂರ್ಗಲ್ಲಿ ಬರುತ್ತೆ. ನೇತ್ರಾವತಿ ಪೀಕ್ ಟ್ರೆಕ್ಕು, ವಾಲಿಕುಂಜ ಟ್ರೆಕ್ಕು. ಸೊ ಇದು ನಂದು ಪ್ರಾಬ್ಲಿ 7th 8th ಟ್ರೆಕ್ಕು. ಆ ಟ್ರೆಕ್ ವೀಡಿಯೋಸ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇನ್ ಕೇಸ್ ನೀವು ಟ್ರೆಕ್ ಲವರ್ ಆಗಿದ್ದರೆ ಅದನ್ನು ಸಹ ನೋಡ್ಬೋದು. ಮಳೆ ಬೀಳ್ತಾನೆ ಇದೆ, ತುಂಬ ಒಳ್ಳೆ ಸಖತ್ ಎಕ್ಸ್ಪೀರಿಯೆನ್ಸು. ನೀವೇನಾದ್ರು ವೆಸ್ಟರ್ನ್ ಘಾಟ್ಸ್ ಟ್ರೆಕ್ ಮಾಡ್ತೀರಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಪ್ಷನ್ಸ್ ಇದೆ. ಬಟ್ ಏನಂತಂದರೆ ಆಲ್ಮೋಸ್ಟ್ ಎಲ್ಲ ಟ್ರೆಕ್ಸ್ ಕ್ಲೋಸ್ ಆಗಿದೆ ರೆಡ್ ಅಲರ್ಟಿಂದ. ಹಾಗಾಗಿ ನೀವು ಈ ದೂದ್ಸಾಗರನ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ನೋ ಲೆಸ್ ದ್ಯಾನ್ ಏನೇ ವೆಸ್ಟರ್ನ್ ಘಾಟ್ಸ್ ಟ್ರೆಕ್ ಅಂತ ನನಗನ್ಸುತ್ತೆ. ಚಲೋ ಲೆಟ್ಸ್ ಸಿ ಇನ್ನೇನು ಕಾಣುತ್ತೆ. ಸೊ ಕಾಡಲ್ಲಿ ಬರಬೇಕಾದ್ರೆ ಒಂದು ಸಣ್ಣದೊಂದು ಸ್ಟ್ರೀಮ್ ಕ್ರಾಸಿಂಗ್ ಇದೆ. ಸೋಫಾರ್ ನಮಗೆ ಒಂದು 8 ರಿಂದ 10 ಸಿಕ್ಕಿರ್ಬೋದು. ಹಿಂದ್ಗಡೆ ಎಲ್ಲ ಕೇಳಿಸ್ತಾ ಇದೆ, ಒಳ್ಳೆ ಸೌಂಡ್ ಆಫ್ ಫಾರೆಸ್ಟು, ಸಿಸಾಡ ಸೌಂಡ್ಸ್ ಎಲ್ಲ ಬರ್ತಾಯಿದೆ. ಒಳ್ಳೆ ಚೆನ್ನಾಗಿದೆ. ಇದು ಅಷ್ಟೇ, ಏನೋ ಡೇನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಿಸಿಲು ಬರ್ತಾಯಿದೆ ಹೋಗ್ತಾಯಿದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಕ್ಲೌಡಿನೇ ಸಿಕ್ಕಿದೆ, ಮಳೆ ಆಗ್ತಾಯಿದೆ. ಸೊ ಪರ್ಫೆಕ್ಟ್ ಒಂದು ಮಾನ್ಸೂನ್ ಟ್ರೆಕ್. ಇವಾಗ ಮತ್ತೆ ಒಂದು ಸ್ಟ್ರೀಮ್ ಕ್ರಾಸಿಂಗ್ ಬಂತು. ಇಲ್ಲಿವರೆಗೂ ನಾವು ಬಂದಿರೋದ್ರಲ್ಲಿ ಇದೇ ದೊಡ್ಡ ರಿವರ್ ಕ್ರಾಸಿಂಗ್ ಅನಿಸುತ್ತೆ. ನೋಡಿ ಸೂಪರು. ಆಲ್ಮೋಸ್ಟ್ 2 feet ಇದೆ ಗುರು, ಇದು 2 feet ಇದೆ ಸರ್. ಸೊ ಇದರೊಳಗಡೆ ನೀವು ವಾಟರ್ ಪ್ರೂಫ್ ಶೂ ಏನೇ ಹಾಕೊಂಬಂದ್ರು ಏನೂ ಯೂಸ್ ಇಲ್ಲ, ಕಂಪ್ಲೀಟ್ಲಿ ಡ್ರೆಂಚ್ ಆಗಿರ್ತೀವಿ. ಈಗ ನಾವು ಟ್ರೆಕ್ ಮಧ್ಯದಲ್ಲಿದ್ದೀವಿ ಆಲ್ಮೋಸ್ಟು. ಇಲ್ಲಿ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸಹ ಇದೆ, ಸೋನೆಲ್ಲಂ ಅಂತ ಈ ಊರು ಅಂತ. ಸೊ ಇದೆ ಪ್ರಾಬ್ಲಿ ಯಾರೂ ಇಲ್ಲ, ಗಾರ್ಡ್ಸ್ ಎಲ್ಲ. ಸೊ ಏನು ಕಾಣಿಸ್ತಾ ಇದ್ದೀರಾ, ಇದು ಪೋಚಿಂಗ್ ಕ್ಯಾಂಪು. ಯಾರು ಗಾರ್ಡ್ಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ. ಇವರು ನಮ್ಗೆ ಇಲ್ಲಿ ಪರಿಚಯ ಆದರು. ಇದು ಒಂದು ಕೆಫೆಟೇರಿಯಾ ಇದೆ, ಸಣ್ಣದಾಗಿ ಮಾಡಿದ್ದಾರೆ. ಸ್ನ್ಯಾಕ್ಸು ಟೀ ಆ ಥರದ್ದೆಲ್ಲ ಸಿಗುತ್ತೆ. ಸೊ ನೀವು ಸಹ ಕುಡಿಬೋದು. ಪ್ರೈಸ್ ಎಲ್ಲ ನಾಮಿನಲ್ ಅಂತ ಹೇಳಿದ್ರು. ಇಲ್ಲಿ ಬಂದಾಗ ಒಂದು ರಿಫ್ರೆಶ್ಮೆಂಟ್ ಅಂತ ಸಿಗುತ್ತೆ. ನೋಡಿ ನಿಮಗೆ ಎದುರುಗಡೆ ಕಾಣಿಸ್ತಿರ್ಬೋದು, ಒಂದು ಮರ ಬಿದ್ದಿದೆ. ಬಟ್ ಓಡಾಡೋಕ್ಕೇನು ತೊಂದರೆ ಆಗ್ತಾಯಿಲ್ಲ, ಬರ್ಬೋದು. ಮತ್ತು ವೀಕೆಂಡ್ ನಾವು ಬಂದಿರೋದ್ರಿಂದ ಜನ ಇದ್ದಾರೆ, ಬಟ್ ಅಂಥ ಜನ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಕಾಡು ದೊಡ್ಡದಿರೋದ್ರಿಂದ ಸೊ ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಲಾಸ್ಟ್ 2 kilometers ಏನೋ ಇದೆ ಅಂತ ಹೇಳ್ತಾಯಿದ್ರು. ಸೊ ಇಷ್ಟು ದಿನ ಕಂಪ್ಲೀಟ್ ಆದರೆ ಸೊ 9 kilometer ಏನೋ ನಾವು ಕವರ್ ಮಾಡಿದ್ದೀವಿ ಅವ್ರು ಹೇಳೋ ಪ್ರಕಾರ. ಲಾಸ್ಟ್ 2 kilometers ಕವರ್ ಮಾಡಿದ್ರೆ 11 kilometers ಆಗುತ್ತೆ. ನಾವು ವಾಟರ್ಫಾಲ್ಸ್ನ ಬೇಸಿಗೆ ರೀಚ್ ಆಗ್ತಾಯಿದೆ. ಅಲ್ಲಲ್ಲಿ ವಾಟರ್ ಸ್ಟ್ರೀಮ್ಸ್ ಇದೆ. ಎವ್ರಿ ಒಂದು 500 meters ಒಂದೊಂದು ವಾಟರ್ ಸ್ಟ್ರೀಮ್ಸ್ ಸಿಗುತ್ತೆ. ಪಕ್ಕದಲ್ಲೇ ನಿಮಗೆ ಕೇಳಿಸ್ತಿರ್ಬೋದು, ನದಿ ಹರಿತಾ ಇದೆ, ಬೆಟ್ಟದ ಮೇಲ್ಗಡೆಯಿಂದ ಬಂದಿರೋ ನೀರೆಲ್ಲ. ಸೊ ಹಾಗಾಗಿ ನಿಮಗೆ ಕ್ಲೋಸ್ ಟು ನೇಚರ್ ಅಂತಲೇ ಅನಿಸಿರುತ್ತೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮು. ವಿತ್ ಈ ಫಾರೆಸ್ಟ್ ಸಿಸಾಡ ಸೌಂಡ್ಸ್ ಎಲ್ಲ ಇರೋದ್ರಿಂದ ಸ್ಟ್ರೈನಿಂದ ಅಂತ ಅನಿಸಲ್ಲ. ಸೊ ನಾವೇನಾದ್ರು ಒಂದು ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇ ಆರ್ ಡೈಲಿ ಒಂದು 30-40 minutes ಏನಾದ್ರು ವಾಕ್ ಮಾಡ್ತಾಯಿದ್ರೆ 22 kilometers ತುಂಬ ದೊಡ್ಡದು ಅನಿಸ್ಬೋದು. ಟು ಆ್ಯಂಡ್ ಫ್ರೋ ಸಿಂಪಲ್ ವಾಕ್ ಏನಾದ್ರು ಇದ್ದು ವೀಕೆಂಡಲ್ಲಿ ಏನಾದ್ರು 30-40 minutes ಏನಾದ್ರು ಅಟ್ಲೀಸ್ಟ್ ಮಿನಿಮಮ್ ಮಾಡಿದ್ರೆ ಈ ಟ್ರೆಕ್ ಅಂತೂ ಈಸಿಯಾಗಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಗ್ರೇಟೆಸ್ಟ್ ಅಟ್ರಾಕ್ಷನ್ ಅಂತ ಅಂದರೆ ಒಂದು ರಿವರ್ ಕ್ರಾಸಿಂಗ್ ಇದೆ. ನೀರು ಕಡಿಮೆ ಇದ್ದಾಗ ಇಲ್ಲಿ ಕೆಳಗಡೆ ಹೋಗ್ಬೋದು. ಈಗ ಬ್ರಿಡ್ಜ್ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಬ್ರಿಡ್ಜ್ ಮೇಲ್ಗಡೆ ಹೋಗಬೇಕು. ಸೊ ಸಗದಾಗಿದೆ, ಒಳ್ಳೆ ವೈಬ್ ಇದೆ. ಇದು ಇದ್ದಿದ್ರಲ್ಲಿ ಎಲ್ಲದಕ್ಕಿಂತ ದೊಡ್ಡ ರಿವರ್ ಕ್ರಾಸಿಂಗ್ ನಾವು ಮಾಡ್ತಿರೋದು ಅಂದರೆ ಇದು ಒಂದು ಸಸ್ಪೆನ್ಷನ್ ಬ್ರಿಡ್ಜು. ಬನ್ನಿ ಸಸ್ಪೆನ್ಷನ್ ಬ್ರಿಡ್ಜ್ನ ನೋಡೋಣ. ನೀರು ಹರಿತಾ ಇದೆ. ಸೊ ಸಗದಾಗಿದೆ, ಒಳ್ಳೆ ವೈಬ್ ಇದೆ. ಅಮೆಝಾನ್ ಫಾರೆಸ್ಟ್ ಅಂತ ನಾನು ಟಿ ವಿಲಿ ವೆಬ್ ಸೀರೀಸಲ್ಲೆಲ್ಲ ನೋಡಿದ್ದೆ. ಬಟ್ ಇದರಲ್ಲಿ ಟ್ರೂಲಿ ಒಂದು ಅಮೆಝಾನ್ ಫಾರೆಸ್ಟಿಗೆ ಬಂದಂಗೆ ಅನ್ನಿಸ್ತಾ ಇದೆ. ಸೂಪರ್ ಮ್ಯಾನ್. ಸೊ ಲಾಸ್ಟ್ 1 kilometer ಸ್ಟ್ರೆಚ್ ಇದೆ. ಸೊ 1 kilometer ಸ್ಟ್ರೆಚ್ ಆದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೀರೊಳಗಡೆ ವಾಟರ್ ಸ್ಟ್ರೀಮ್ಸ್ ಎಲ್ಲ ಬರಬೇಕು. ಒಂದು 1 kilometer ಅಷ್ಟು ನಿಮಗೆ ಸ್ಟ್ರೀಮ್ಸ್ ಎಲ್ಲ ಬರಬೇಕು, ಆ ಥರ ಇದೆ. ಸೊ ಲಾಸ್ಟ್ 1 kilometer ಹೋದರೆ ಅಲ್ಟಿಮೇಟ್ ದೂರ ಸಿಗುತ್ತೆ. ಬನ್ನಿ ನೋಡೋಣ. 2013 ಒಂದು ಪಾಪ್ಯುಲರ್ ಫಿಲಮ್ ಬಂದಿತ್ತು, ರೆಡ್ ಚಿಲ್ಲೀಸ್ ಪ್ರೊಡಕ್ಷನ್ದು, ಶಾರುಖ್ ಖಾನ್ ಮತ್ತು ಗೌರಿ ಖಾನ್ ಪ್ರೊಡಕ್ಷನ್ದು. ಸೊ ಚೆನ್ನೈ ಎಕ್ಸ್ಪ್ರೆಸ್ ಅಂತ ನೀವೆಲ್ಲ ನೋಡಿರ್ತೀರ. ಆವಾಗಲಿಂದ ಈ ಜಾಗ ತುಂಬಾ ಪಾಪ್ಯುಲರ್ ಆಗಿದೆ.
ಸೂಪರ್ ಹಿಟ್ ಫಿಲ್ಮ್ ಅದು. 450 ಗ್ರಾಸ್ ಕಲೆಕ್ಷನ್ಸ್ ಎಲ್ಲ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಏನು ಒಂದು ಫೈಟ್ ಸೀನ್ ಎಲ್ಲ ಇಲ್ಲೇ ಮಾಡಿರೋದು. ಅವಾಗಲಿಂದ ಈ ಜಾಗ ತುಂಬ ಪಾಪ್ಯುಲರ್ ಆಗಿದೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಫಿಲ್ಮ್ಸಲ್ಲೂ ಎಷ್ಟೊಂದು ಫಿಲ್ಮ್ಸ್ ಬಂದಿದೆ, ತೆಲುಗು ತಮಿಳೆಲ್ಲ ಶೂಟ್ ಮಾಡಿದ್ದಾರೆ. ಆಮೇಲೆ ಒಂದು ಮೈನಾ ಅಂತ ಒಂದು ಮೂವಿ ಬಂದಿತ್ತು, ಚೇತನ್ ಅವ್ರದ್ದು ಏನೋ ಲೀಡ್ ರೋಲಲ್ಲಿ. ಆಮೇಲೆ ನಿತ್ಯ ಮೆನನ್ ಅನಿಸುತ್ತೆ ಹೀರೋಯಿನ್ ಆ್ಯಕ್ಟ್ರೆಸ್ಸು. ಸೊ ಅದು ಅಷ್ಟೇ, ಅದು ಮೂವಿ ಇಲ್ಲೇ ಶೂಟ್ ಮಾಡಿರೋದು. ಇಲ್ಲೇನಿತ್ತು ಎಲ್ಲ ಟನಲ್ಸ್ ಒಳಗಡೆ ಎಲ್ಲ ಶೂಟ್ ಮಾಡಿದ್ದಾರೆ. ಅದು ಅಷ್ಟೇ ಒಳ್ಳೆ ಸೂಪರ್ ಹಿಟ್ ಮೂವಿ ಅದು. ಸೌತ್ ಇಂಡಿಯನ್ ಫಿಲ್ಮ್ ಫೇರ್ ಅವಾರ್ಡ್ಗೆ ಕನ್ನಡದಲ್ಲಿ ನಾಮಿನೇಟ್ ಆಗಿತ್ತು. ಆಮೇಲೆ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಮಿರ್ಚಿ ಅವಾರ್ಡ್ ಅಂತ ಹೇಳಿ, ಮಿರ್ಚಿ ಅವಾರ್ಡ್ ಇನ್ ಸೌತ್ ಅಂತ ಹೇಳಿ, ಅದರಲ್ಲಿ ಆಲ್ಬಮ್ ಸಾಂಗ್ಸ್ಗೆ ಮತ್ತು ಸಾಂಗ್ಸ್ಗೆಲ್ಲ ಸೂಪರ್ ಹಿಟ್ ಫಿಲ್ಮ್ಸು. ಮೈನನ್ನು ಸಹ ಇಲ್ಲೇ ಶೂಟ್ ಮಾಡಿರೋದು. ಅಂಥ ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಲಾಸ್ಟ್ ಒಂದು 800 to 1 ಕಿಲೋಮೀಟರ್ ಬೇಕು. ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಜೈಗಂಡಿ ದೂದ್ಸಾಗರ್ ಫಾಲ್ಸ್ ಒಳ್ಳೆ ಫೋರ್ಸಲ್ಲಿ ಬರ್ತಾಯಿದೆ. ಸೊ ಅಲ್ಲಿದೆ, ಆ್ಯಕ್ಚುಲಿ ಈ ಮರದ ಹಿಂದೆ ಇದೆ. ಸೊ ನೋಡೋಣ, ಹತ್ತಿರ ಹೋಗಿ ನೋಡೋಣ. ಸೊ ನಾವು ಶುರು ಮಾಡಿದ್ದು ಪ್ರಾಬ್ಲಿ ಒಂದು 10:30 ಅಲ್ಲ, ಆಲ್ಮೋಸ್ಟ್ 11:30, 12:30, 1:30, 2:30, ಆಲ್ಮೋಸ್ಟ್ 3 hours ಆಗಿದೆ ರೀಚ್ ಆಗೋಕ್ಕೆ. 3 hours 15 minutes. ಟೈಮಿಂಗ್ಸ್ ಈಸ್ ನಾಟ್ ಬ್ಯಾಡ್. ಸೊ ಟ್ರೆಕ್ಕರ್ಸು ಫಾಸ್ಟ್ ಮಾಡೋರು ಇದ್ರು, ಸ್ಲೋ ಮಾಡೋರು ಇದ್ರು. ಸೊ ಕನ್ಸಿಡರಿಂಗ್ ದಟ್ 3 hours ಫಾರ್ 11 kilometers ಈಸ್ ನಾಟ್ ಬ್ಯಾಡ್. ಇಟ್ ಈಸ್ ನಾಟ್ ಕಂಪ್ಲೀಟಿಂಗ್. ಇದು ಎಷ್ಟು ಫಾಸ್ಟಾಗಿ ಏನು ಮಾಡ್ತೀವಿ ಅಂತಲ್ಲ, ಹೌ ವಿ ರಿಜಾಯ್ಸ್ ವಿತ್ ದ ನೇಚರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬನ್ನಿ ಹತ್ತಿರ ಹೋಗಿ ನೋಡೋಣ. ಫಾಲ್ ಹತ್ತಿರದಲ್ಲೇ ದೂದ್ಸಾಗರ್ ವಾಟರ್ ಫಾಲ್ಸ್ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಇದೆ. ಇದು ನಮಗೆ ಸಿಕ್ಕಿರೋದು 2ನೇ ಆ್ಯಂಟಿ ಪೋಚಿಂಗ್ ಕ್ಯಾಂಪು. ಸೊ 2ನೇ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗೆ ನೀವು ಬಂದರೆ ನೀವು ಆಲ್ಮೋಸ್ಟ್ ರೀಚ್ ಆಗಿದ್ದೀರಾ. ಸಖತ್ ಸೌಂಡ್ ಬರ್ತಾಯಿದೆ ಇಂದ ಬ್ಯಾಕ್ಗ್ರೌಂಡ್. ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. 3 hours ಬಂದಿದ್ದು, ಮತ್ತು ತುಂಬ ದಿನದ ಆಸೆ ಇತ್ತು ಈ ಮಾನ್ಸೂನ್ ಟ್ರೆಕ್ಕು ಮಾಡಬೇಕು ಅಂತ, ಎಸ್ಪೆಷಲಿ ದೂದ್ಸಾಗರ್ಗೆ ಅಂತ. 2-3 yearsಯಿಂದ ಮಾಡ್ತಾಯಿದ್ವಿ, ಆದರೆ ಪ್ಲ್ಯಾನ್ ಮಾಡ್ತಾಯಿದ್ವಿ, ಆಗ್ತಾ ಇರಲಿಲ್ಲ. ಸೊ ಇನ್ 2025 ವಿ ಮೇಡ್ ಇಟ್. ಹೋಗೋಣ. ಇಲ್ಲಿ ಲೇಡೀಸ್ ಮತ್ತು ಜೆಂಟ್ಸ್ ಟಾಯ್ಲೆಟ್ ಇದೆ, ಹಾಗೆ ಇಲ್ಲಿ ಚೇಂಜಿಂಗ್ ರೂಮ್ ಸಹ ಇದೆ. ಇಲ್ಲೊಂದು ಕ್ಯಾಂಟೀನ್ ಸಹ ಇದೆ. ಇನ್ ಕೇಸ್ ನೀವೇನಾದ್ರು ಫುಡ್ ತೊಗೊಂಬಂದಿಲ್ಲ ಅಂದರೆ ಇಲ್ಲೂ ಸಹ ನಿಮಗೆ ಸಿಗುತ್ತೆ ಕ್ಯಾಂಟೀನು. ಆಮೇಲೆ ಏನು ಕಾಣಿಸ್ತಾ ಇದ್ದಾರೆ ವ್ಯೂ ಪಾಯಿಂಟು. ಆ್ಯಕ್ಚುಲಿ ಇದೇ ಏನಿದು ವಾಟರ್ ಫಾಲ್ಸ್ದು ಬೇಸು. ಜಸ್ಟ್ ಇದರಿಂದ 100 meters ಹೋದರೆ ನಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ಅಲ್ಲಿಗೆ ಹೋಗ್ಬೇಕು ಇವಾಗ. ದೂದ್ಸಾಗರ್ ಫಾಲ್ಸ್ ರೀಚ್ ಆಗಿದ್ದೀವಿ. ನೋಡ್ಬೋದು, ಅಮೇಝಿಂಗ್ ಆಗಿದೆ. ಬರೋಕ್ಕೆ ಒಂದು 3 hours 30 minutesವರೆಗೂ ಆಗಿರ್ಬೋದು. ಫುಡ್ಡನ್ನ ಪ್ಯಾಕ್ ಮಾಡಿಕೊಟ್ಟಿದ್ರು ಸ್ಟೇನಲ್ಲೇ. ಫುಡ್ನ ತೊಗೊಂಬಂದು ತಿಂದ್ವಿ. ಆ ಫಾಲ್ಸಲ್ಲಿ ಫುಡ್ಡೆಲ್ಲ ತಿನ್ನೋದೇ ಮಜಾ. ನೀವು ಮಾನ್ಸೂನಲ್ಲಿ ಏನಾದ್ರು ಬಂದರೆ, ಏನಾದ್ರು ಟ್ರೆಕ್ ಮಾಡಬೇಕು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದೂದ್ಸಾಗರ್ನ ನಿಮ್ಮ ಟು ಡೂ ಲಿಸ್ಟಲ್ಲಿ ಇಟ್ಕೊಳ್ಳಿ. ಈಗ ಬನ್ನಿ, ಒಂದು ಬ್ಯೂಟಿಫುಲ್ ಡ್ರೋನ್ ವ್ಯೂನ ನೋಡೋಣ.
ವಾಟರ್ಫಾಲ್ಸ್ ಎಲ್ಲ ನೋಡಿಕೊಂಡು ಈಗ ವಾಪಸ್ ರಿಟರ್ನ್ ಬರ್ತಾಯಿದ್ದೀವಿ. ಸೊ ಆಗಲೇ ಹೇಳಿದ್ದೆ 11 ಕಿಲೋಮೀಟರ್ಸ್ ಇದೆ ಇದು ಒಂದು ಸೈಡು. ಸೊ ಇನ್ನೊಂದು ಸೈಡ್ ಬಂದ್ಬಿಟ್ಟು ಮತ್ತೆ ಏನು 11 ಕಿಲೋಮೀಟರ್ಸು 22 ಕಿಲೋಮೀಟರ್ಸ್ ಆಗುತ್ತೆ. ಐ ಥಿಂಕ್ ನನ್ನ ವಾಚ್ ಪ್ರಕಾರ 35,000 ಸ್ಟೆಪ್ಸ್ ತೋರಿಸ್ತಾ ಇದೆ. ಸೊ ಇನ್ನೂ ಆಲ್ಮೋಸ್ಟ್ 1-2 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊತೀನಿ. ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸ್ಟ್ರೆಂತಿನೆಸ್ ಬಂದರೆ ಒಂದು ಮಾಡ್ರೇಟ್ ಪ್ಲಸ್ ಅಂತ ಹೇಳ್ಬೋದು. ನಾಟ್ ಸೊ ಡಿಫಿಕಲ್ಟ್, ಮ್ಯಾನೇಜ್ ಮಾಡ್ಬೋದು. ಒಂದು ಟೀಮಲ್ಲಿ ಬಂದರೆ ಒಳ್ಳೆ ರಿಜಾಯ್ಸ್ ಮಾಡಿಕೊಂಡು ಬರ್ಬೋದು. ನಾವು ತೊಗೊಂಡಿರೋ ಪ್ಯಾಕೇಜ್ ಪ್ರಕಾರ ದಾಂಡೇಲಿಯಲ್ಲಿ ಸ್ಟೇ ಇರುತ್ತೆ, ಒಂದು ರೆಸಾರ್ಟಲ್ಲಿ ಸ್ಟೇ ಕೊಡ್ತಾರೆ, ಶೇರ್ಡ್ ಅಕಾಮಿಡೇಷನ್ನು ವಿತ್ ಟ್ರೆಕ್ ಟೀಮಲ್ಲಿ. ಸೊ ಲಂಚ್ ಅಂದರೆ ಡಿನ್ನರ್ ಇರುತ್ತೆ ಇವತ್ತು, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ಲಂಚ್ ಸಹ ಇರುತ್ತೆ ನಾಳೆ. ಸೊ ಲಂಚ್ ಎಲ್ಲ ಆದಮೇಲೆ ಸೈಟ್ ಸೀಯಿಂಗ್ ನೋಡಿಕೊಂಡು ಸೊ ಬ್ಯಾಂಗ್ಳೂರಿಗೆ ಹೋಗೋದು ಅಂತ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ತುಂಬ ಜನಕ್ಕೆ ಐಡಿಯಾ ಇಲ್ಲ. ಎಷ್ಟೊಂದು ಜನ ಟ್ರ್ಯಾಕ್ ಮೇಲ್ಗಡೆ ಬಂದು ಎಲ್ಲ ಟ್ರೈ ಮಾಡಿದ್ದಾರೆ ಹೋಗೋಕ್ಕೆ ಅಂತ, ಅಲ್ಲೆಲ್ಲ ಅಲೋ ಮಾಡಲ್ಲ. ಈಗ ಟ್ರ್ಯಾಕ್ ಮೇಲ್ಗಡೆ ಬಂದು ಈ ಕೊಲ್ಲಂ ರೈಲ್ವೆ ಸ್ಟೇಷನಿಂದ ಬಂದು ನಡ್ಕೊಂಡು ಹೋಗೋವ್ರಿಗೆ ಟ್ರ್ಯಾಕ್ ಮೇಲ್ಗಡೆಗೆ ಅಲೋ ಮಾಡಲ್ಲ. ಸೊ ನೀವು ಥ್ರೂ ಗೈಡ್ ಇಟ್ಕೊಂಡು ಹೋದ್ರೇ ಮಾತ್ರ ಅಲೋ ಮಾಡೋದು. ಒಳಗಡೆಯಿಂದ ಕಾಡು ಒಳಗಡೆ ಹೋಗಬೇಕು, ಟ್ರ್ಯಾಕ್ ಮೇಲ್ಗಡೆ ಸ್ಟ್ರಿಕ್ಟ್ಲಿ ಅಲೋ ಮಾಡ್ತಾಯಿಲ್ಲ. ಇಲ್ಲಿ ಎಷ್ಟೊಂದು ಜನ ಹುಡುಗರು ಬಂದಿದ್ದಾರೆ, ರಾಯಚೂರು ಹುಡುಗರೆಲ್ಲ. ಸೊ ಅವರು ಹೇಳ್ತಾಯಿದ್ರು ಸೊ ರೈಲ್ವೆ ಟ್ರ್ಯಾಕ್ ಮೇಲ್ಗಡೆ ಹೋದರೆ ಏನು ದೂದ್ಸಾಗರ್ ವಾಟರ್ಫಾಲ್ಸ್ ಹತ್ರನೇ ಮುಂದೆನೇ ಪೊಲೀಸ್ ಇರ್ತಾರಂತೆ. ಸೊ ಅಲ್ಲಿ ಬಿಡಲ್ಲ. ಸೊ ಟ್ರ್ಯಾಕ್ ಮೇಲ್ಗಡೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಕಾಡು ಒಳಗಡೆಯಿಂದ ನೀವು ಚೆಕ್ ಪೋಸ್ಟು ಮತ್ತು ಫಾರೆಸ್ಟ್ ಎಂಟ್ರಿ ಎಲ್ಲ ನೀವು ಪೇ ಮಾಡಿ ಗೈಡ್ ಕರ್ಕೊಂಡು ಹೋದರೆ ನಿಮಗೆ ಹೋಗ್ಬೋದು, ಇಲ್ಲಾಂದರೆ ಹೋಗೋ ಚಾನ್ಸೇ ಇಲ್ಲ. ಹಲೋ, ಗುಡ್ ಮಾರ್ನಿಂಗ್. ಇವತ್ತಾಗಿದೆ ನಮ್ಮದು ಡೇ 3. ಇವತ್ತು ಟೈಮಿಗೆ ಆಲ್ಮೋಸ್ಟ್ ಒಂದು 9:30, 10 ಆಗ್ತಾ ಬಂತು. ನಾವು ಸ್ಟೇ ಆಗಿದ್ದು ದಾಂಡೇಲಿಯಲ್ಲಿರುವಂಥ ಒಂದು ಗ್ರೀನ್ ಲೈನ್ ರೆಸಾರ್ಟ್ ಅಂತ. ಇದು ನಮ್ಮ ಪ್ಯಾಕೇಜ್ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು. 6 ಶೇರಿಂಗ್ ಸ್ಟೇ ಥರ ಬರುತ್ತೆ ಇಲ್ಲಿ. ಸೊ ಅದನ್ನು ನಿಮಗೆ ಕೊಡ್ತಾರೆ ಇನ್ ಕೇಸ್ ಏನಾದ್ರು ನೀವು ಟ್ರೆಕ್ಕಿಂಗ್ ಇವ್ರ ಜೊತೆ ಅಪ್ ಮಾಡಿದಾಗ, ಅಂದರೆ ಟ್ರಿಪ್ಸಲ್ಲಿ ಇವ್ರ ಜೊತೆ ಅಪ್ ಮಾಡಿದಾಗ. ಕ್ಯಾಂಪ್ ಫೈರ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಆರ್ಚರಿ ಇದೆ. ಫುಡ್ ಮಾತ್ರ ಅಮೇಝಿಂಗ್. ರಾತ್ರಿ ಮತ್ತು ತಿಂಡಿ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಸೊ ನೀವು ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಸ್ಟೇ ಸಿಗುತ್ತೆ. ಇವಾಗ ಪ್ಲ್ಯಾನ್ ಏನಂತಂದರೆ ಇಲ್ಲಿಂದ ಸಿಂಥರಿ ರಾಕ್ಸ್ ಅಂತ ಇದೆ. ಈ ಸ್ಟೇ ಬಂದುಬಿಟ್ಟು, ಈ ರೆಸಾರ್ಟ್ ಬಂದುಬಿಟ್ಟು ದಾಂಡೇಲಿಯಿಂದ ಆಲ್ಮೋಸ್ಟ್ ಒಂದು 14 ಕಿಲೋಮೀಟರ್ಸ್ ಆಗುತ್ತೆ. ಬ್ರೆಡ್ ಬಟರ್ ಜಾಮ್ ಇತ್ತು, ಉಪ್ಪಿಟ್ಟು ಮಾಡಿದರು, ಆಮೇಲೆ ದೋಸೆ ಇತ್ತು, ಆಮೇಲೆ ಇನ್ನೊಂದು ರೈಸ್ ಐಟಮ್ ಮಾಡಿದರು. ಸೊ ಕಾಫಿ ಟೀ ಎಲ್ಲ ಇತ್ತು. ಸೊ ಇದಿರುತ್ತೆ. ಮತ್ತು ನಾನ್ ವೆಜ್ ಬೇಕು ಅನ್ನೋರಿಗೆ ಡಿನ್ನರಲ್ಲಿ ನಾನ್ ವೆಜ್ ಸಹ ಇಲ್ಲಿ ಸರ್ವ್ ಮಾಡ್ತಾರೆ. ಸೊ ಇವಾಗ ಪ್ಲ್ಯಾನ್ ಏನಂತಂದರೆ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿ ಸಿಂಥರಿ ರಾಕ್ಸ್ ಅಂತ ಇದೆ. ಸೊ ಸಿಂಥರಿ ರಾಕ್ಸ್ನ ನೋಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು ರೀಚ್ ಆಗೋಂಥ ಪ್ಲ್ಯಾನ್ ಇವತ್ತಿದೆ. ನೋಡೋಣ ಸಿಂಥರಿ ರಾಕ್ಸು. ಇವಾಗ ನಮ್ಮ ಜರ್ನಿ ಶುರು ಮಾಡೋಣ. ಸಿಂಥರಿ ರಾಕ್ಸ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಸಿಂಥರಿ ರಾಕ್ ಹತ್ರ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಸೊ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ, ಅಲೋ ಮಾಡ್ತಾ ಇಲ್ವಂತೆ. ಸೊ ಅದೊಂದು ಡಿಸಾಸ್ಟರ್ ಅಂತ ಹೇಳ್ಬೋದು ನಮ್ಮ ಪ್ಲ್ಯಾನಲ್ಲಿ. ಸೊ ಇಲ್ಲಿ ಬಂದಾಗ ಸಿಂಥರಿ ರಾಕ್ಸು ಈ ಪ್ಯಾಕೇಜ್ ಟ್ರಿಪ್ಪಲ್ಲಿ ಇರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಸರ್ ನಾವು ಹೋಗೋಕ್ಕಾಗ್ತಾ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವೇನಾದ್ರು ಪ್ಲ್ಯಾನ್ ಮಾಡ್ತು ದೂದ್ಸಾಗರ್ ಅಂತ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬುಕ್ ಮಾಡ್ಕೋಬೋದು. ಮತ್ತು ಹೊಸ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್ ಮಾಡಿ.